ಇವತ್ತು NDAಯ 3.0 ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಸಂಜೆ 7:15ಕ್ಕೆ ಸರಿಯಾಗಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪದಗ್ರಹಣ ಮಾಡಲಿದ್ದಾರೆ. ಜೊತೆಗೆ ಬಹುತೇಕ ರಾಜ್ಯದ ಹಾಗೂ ನಾನಾ ರಾಜ್ಯದ ಬಹುತೇಕ ನೂತನ ಸಂಸದರು ಕೂಡ ಕ್ಯಾಬಿನೆಟ್ನಲ್ಲಿ ಸೇರ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನೂತನ ಸಂಸದರಾಗಿರುವಂತಹ ತುಮಕೂರು ಸಂಸದರಾಗಿರುವಂತಹ ಸೋಮಣ್ಣ ಅವರಿದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ? ರಾಷ್ಟ್ರ ನರೇಂದ್ರ ಮೋದಿಯವರ 3ನೇ ಬಾರಿಯ ಪ್ರಧಾನಿ ಆಗೋದನ್ನು ಕಾಯ್ತಾ ಇದೆ. ದೇಶಕ್ಕೆ 10 ವರ್ಷಗಳಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು, ದೇಶದ ಸ್ಟೆಬಿಲಿಟಿ, ಈ ದೇಶದ ಗಾಂಭೀರ್ಯತೆ, ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ, ಈ ದೇಶ ವಿದೇಶಗಳಲ್ಲಿ ವಿಶ್ವದಲ್ಲಿ ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ಪ್ರಾಯಶಃ ಇದೇ ನರೇಂದ್ರ ಮೋದಿಯವರು ಒಂದು 50 ವರ್ಷದ ಹಿಂದೆ ಪ್ರಧಾನಿ ಆಗಿದ್ದರೆ ಈ ದೇಶದ ಭಾವನೆಯೇ ಬೇರೆ ಇದ್ದಾಯಿತು. ಏನಿವತ್ತು ನಂಬರ್ 1 ನಂಬರ್ 2 ಅಂತೀವಿ, ಆ ಸ್ಥಾನದಲ್ಲಿ ನಾವು ಇರ್ತಾ ಇದ್ವಿ ಅನ್ನೋದು ಸಾಮಾನ್ಯ ಭಾರತೀಯರ ಒಂದು ಅಪೇಕ್ಷೆ ಆಗಿದೆ. ಅಂಥ ಒಬ್ಬ ಮಹಾನ್ ನಾಯಕ ಇವತ್ತು 3ನೇ ಬಾರಿಗೆ ಪ್ರಧಾನಿ ಆಗೋದು ಸಂತೋಷದ ಕ್ಷಣಗಣನೆ, ಸಂತೋಷದ ಸಂಗತಿ. ಸರ್, ಇಂಥ ಒಂದು ಸಂತೋಷದ ಕ್ಷಣಗಣನೆ ಕಾರ್ಯಕ್ರಮದಲ್ಲಿ ಸೋಮಣ್ಣ ಅವರನ್ನ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನದಲ್ಲಿ ನಾವು ನೋಡ್ಬೋದಂತ ರಾಜ್ಯದ ಜನತೆ ನಿರೀಕ್ಷೆ ಮಾಡ್ಬೋದು. ಇದನ್ನ ನಾನು MP ಆಗಬೇಕಿತ್ತು, ಆಗಿದ್ದೀನಿ. NDA ಗೌರ್ಮೆಂಟ್ ಇದು, 16 ಸವಾಲುಗಳಿವೆ. ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ನಮ್ಮ ಸರ್ಕಾರ ನಡಿಬೇಕಾದ್ರೆ ನಾವೆಲ್ಲರೂ ಅವ್ರ ಜೊತೆಲಿ ಕೈ ಜೋಡಿಸಿದಾಗ ಮಾತ್ರ ಅವರು ತುಂಬ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಅನುಕೂಲ ಆಯ್ತದೆ. ಆಗಿರೋದ್ರಿಂದ ಯಾರು ಮಂತ್ರಿ ಆಗ್ತಾರೆ ಅನ್ನೋದು ದೊಡ್ಡದಲ್ಲ, ರಾಷ್ಟ್ರಕ್ಕೆ ಪ್ರಧಾನಿ ಆಗೋದು ದೊಡ್ಡದು, ರಾಷ್ಟ್ರಕ್ಕೆ ಗೃಹ ಮಂತ್ರಿಗಳಾಗಿ ಅಮಿತ್ ಶಾ ಬರೋದು ದೊಡ್ಡದು, ರಾಷ್ಟ್ರಕ್ಕೆ ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್ ಅವರು ಬರೋದು ದೊಡ್ಡದು, ರಾಷ್ಟ್ರಕ್ಕೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಗಡ್ಕರಿ ಅವರು ಬರೋದು ಮುಖ್ಯ. ರಾಷ್ಟ್ರಕ್ಕೆ ಬೇರೆ ಬೇರೆ ಅನೇಕ ಬುದ್ಧಿವಂತರಿದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ಇವತ್ತು NDA ಗೌರ್ಮೆಂಟ್ನಲ್ಲಿ ಸನ್ಮಾನ್ಯ ಚಂದ್ರಬಾಬು ನಾಯ್ಡು ಅವರು, ನಿತೀಶ್ ಕುಮಾರ್ ಅವರು, ಪಾಸ್ವಾನ್ ಅವರ ಪುತ್ರ, ಅನೇಕ ನಮ್ಮ ನಾಯಕರಾದ ಸನ್ಮಾನ್ಯ ರಾಷ್ಟ್ರದ ಮಾಜಿ ಪ್ರಧಾನಿ ದೇವೇಗೌಡರು ಅಂತ ಮಹಾನಾಯಕರು, ಮುತ್ಸದಿ ನಾಯಕರು, ಇವರೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ಈ ಸರ್ಕಾರ 5 ವರ್ಷಗಳಲ್ಲಿ ಹಲವಾರು ಸಾಧನೆಗಳನ್ನು ಮಾಡೋದಕ್ಕೆ ಒಂದು ದೊಡ್ಡ ಸೂಚನೆಯನ್ನು ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಮಾಡ್ತಾರೆ. ಸರ್, 2 ಬಾರಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ BJP ಸಂಪೂರ್ಣವಾದಂಥ ಬಹುಮತ ಪಡೆದಿತ್ತು. ಯಾವುದೇ ರೀತಿಯಾದಂಥ ಅಡೆತಡೆಗಳು ಇರಲಿಲ್ಲ. ಆದರೆ ಈ ಬಾರಿ NDA ಮೈತ್ರಿ ಈಗ ಅಸ್ತಿತ್ವಕ್ಕೆ ಬರ್ತಾ ಇದೆ. ಇದನ್ನು 5 ವರ್ಷಗಳ ಕಾಲ ಪೂರೈಸಬೇಕಾಗಿದೆ. ಸಾಕಷ್ಟು ಸವಾಲುಗಳಿರುತ್ತೆ. ತಾವು ಕೂಡ ಮೈತ್ರಿ ಸರ್ಕಾರಗಳನ್ನು ರಾಜ್ಯದಲ್ಲಿ ನೋಡಿದಿರಿ, ಕೇಂದ್ರ ಮಟ್ಟದಲ್ಲಿ ನೋಡಿದಿರಿ. ತಾವು ಇದನ್ನು ಈಗಿನ ಪರಿಸ್ಥಿತಿಯನ್ನು ಹೇಗೆ ಬಣ್ಣಿಸ್ತೀರಿ ಅಂತ? ನರೇಂದ್ರ ಮೋದಿ ಅವರೊಬ್ಬ ಮುತ್ಸದಿ ನಾಯಕರು. ಅವ್ರದ್ದೇ ಆದಂಥ ದೂರದೃಷ್ಟಿಯ ಚಿಂತನೆ ಇದೆ, ಅನುಭವ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾಳೆ ಏನಾಗ್ಬೋದು, ಇನ್ನೊಂದು ವರ್ಷಕ್ಕೆ ಏನಾಗ್ಬೋದು ಅನ್ನುವ ಅವರ ಆಲೋಚನೆ ಏನಿದೆ, ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ತದೆ. ಅದ್ರ ಬಗ್ಗೆ ಸಕ್ಸಸ್ಫುಲ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. 2 ಸಾರಿ ಏನು ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡಿದಾರೋ ಅದಕ್ಕಿಂತ ವಿಭಿನ್ನವಾಗಿ NDA ಒಂದು ಮನೆಯ ಒಕ್ಕೂಟ, ಮನೆಯ ಯಜಮಾನರಾಗಿ ಯಾರ್ಯಾವ ಪಕ್ಷಗಳಿದ್ದಾರೋ ಎಲ್ಲರೂ ಕೂಡ ಒಟ್ಟಾಗಿ ಕೊಂಡೊಯ್ದು ಈ ದೇಶಕ್ಕೆ ಅಭಿವೃದ್ಧಿಯ ತಾಪುಗಾಲ ನೀಡೋದಕ್ಕೆ ಮೋದಿಯವರ ಪ್ರಾಮಾಣಿಕ ಪ್ರಯತ್ನ ಸಾಗ್ತದೆ. ಸರ್, ತಮಗೆ ಪ್ರಧಾನಮಂತ್ರಿ ಕಚೇರಿಯಿಂದ ಏನಾದರೂ ಕರೆ ಬಂದಿತ್ತಾ ಸರ್? ಆ ಥರ ನಾನು ಏನು ನಿರೀಕ್ಷೆ ಮಾಡಿಲ್ಲ. ಒಂದು ಸತ್ಯ, ಯಾರನ್ನ ಮಂತ್ರಿ ಮಾಡ್ತಾರೆ ಅನ್ನೋದು ದೊಡ್ಡದಲ್ಲ. ರಾಷ್ಟ್ರದಲ್ಲಿ ಅವರ ಕನಸೇನಿದೆ, ನರೇಂದ್ರ ಮೋದಿಯವರ ಕನಸು, ಅದು ನೆನಸಾಗೋದು ಮುಖ್ಯ. ರಾಜ್ಯದಿಂದ ಎಷ್ಟು ಜನ ಸಂಸದರು ಸಚಿವರಾಗ್ತಾರೆ ಅನ್ನೋ ನಿರೀಕ್ಷೆ ಗೊತ್ತಿಲ್ಲ ಗುರು, ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಇದಿಷ್ಟು ಸಂಸದರಾದಂಥ ಸೋಮಣ್ಣ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.